ದುಡ್ಡು. ಇದು ಅರ್ಶಿನಿ ಚಿಕ್ಕ ವಯಸ್ಸಿನ ಫೋಟೋ. ದಿವ್ಯಾ, ನವ್ಯಾ, ಲತಾ ಹಾಯ್ ಮಾಡ್ರಿ. ಹಾಯ್ ಮಾಡು ಸುಹಾಸ್. ಹಂಗೆ ನಿನ್ನೆ ಆಗ್ತೀನಿ ಫಸ್ಟು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ತಿಂಡಿ ತಿಂದು ಅರ್ಶಿನಿ ಅವ್ರ ಮನೆಗೆ ಬಂದಿದ್ದೀನಿ. ಬಿಕಾಸ್ ಅರ್ಶಿನಿ ಅವ್ರ ಅಕ್ಕನ ಪಾಪು ಇವ್ರ ಮನೇಲೇ ಇದ್ಲು. ಅದಕ್ಕೆ ಅವಳು ಮಾತಾಡ್ಸೋಣ ನೋಡಿ. ನಾನು ತುಂಬ ಚಿಕ್ಕ ಪಾಪು ಇದ್ದಾಗ ನೋಡಿದ್ದೆ. ಅರ್ಶಿನಿ ಎಷ್ಟು 1 ತಿಂಗಳು ಇರಲಿಲ್ಲ ಅಲ್ವಾ ನಾನು ನೋಡಿದಾಗ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬಂದಿದ್ದಾಗ ನಾನು ಇಲ್ಲಿಗೆ ಬಂದಿದ್ದು. ಅದಾದಮೇಲೆ ಬರ್ತಾ ಇದೆ, ಬಟ್ ನಾನು ಬಂದಾಗ ಅವಳು ಇರ್ತಾ ಇರಲಿಲ್ಲ, ಏನೂ ಇಲ್ಲ. ಅದಾದಮೇಲೆ ನೋಡೋಕ್ಕೆ ಆಗಲೇ ಇಲ್ಲ. ನಿನ್ನೆ ವೀಡಿಯೋ ಕಾಲಲ್ಲಿ ತೋರಿಸಿದ್ಲು. ನಾನು 1 ವಾರದಿಂದ ಅನ್ಕೋತಾ ಇದೆ ಬರಬೇಕು ಅಂತ, ಬಟ್ ಆಗೇ ಇರಲಿಲ್ಲ. ಟೈಮೇ ಇರಲಿಲ್ಲ ನನಗೆ. ಟೈಮ್ ಇತ್ತು ಅದನ್ನೇ ನಮ್ಮ ವರ್ಷಿನಿ ಬೈತದೇಳಿ. ಇವಾಗ ಟೈಮ್ ಇತ್ತು, ಬಟ್ ನಾನು ಬರೋದಕ್ಕೆ ಆಗೇ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಬಂದು ಬೆಳಗ್ಗೆ ಎಲ್ಲ ಒಂಚೂರು ಕ್ಲಿಪ್ಪಿಂಗ್ ಎಲ್ಲ ತಗೊಂಡಿದ್ದೀನಿ. ನಮ್ಮ ವರ್ಷಿನಿ ಅಕ್ಕ ಹಾಕ್ಬೇಡ ನಿಮ್ಮ ವ್ಲಾಗಲ್ಲಿ, ಫಸ್ಟು ನಾನು ಹಾಕಬೇಕು, ನಾನು ವಿಡಿಯೋ ಹಾಕಬೇಕು ಅಂತ ನನಗೆ ಚಾಲೆಂಜ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಇವತ್ತು ನೋಡೋಣ. ಆದರೆ ಈ ವ್ಲಾಗಲ್ಲೇ ನಾನು ಹಾಕ್ತೀನಿ ಅವ್ರ ಅಕ್ಕನ ಪಾಪನ. ಇವಾಗ ಅವ್ರಮ್ಮ ಬಂದು ಎಲ್ಲೋ ಮದುವೆ ಇದೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ನಮ್ಮ ವರ್ಷಿನಿ ಏನೇನೋ ಮಾಡ್ತಾ ಇದ್ದಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು. ನಾಳೆ ಪ್ರಿಪ್ರೇಟ್ರಿ ಐತಲ್ವಾ? ನಾಳೆ ಪ್ರಿಪ್ರೇಟ್ರಿ ಐತೆ. ಬಸ್ಸಲ್ಲಿ ಮಾಡಿದ್ದಾಳೆ. ಇವಳೇನಲ್ಲ ಮಾಡಿರೋದು, ಇವಳಲ್ಲ, ನಮ್ಮ ಆಂಟಿ ಮಾಡಿಕ್ ಹೋಗಿದ್ದಾರೆ. ಮನೆಗೆ ಬರಲ್ಲ ಅಂತ ಇದ್ಲು. ಮನೆಗೆ ಬರೋ ಜಾಸ್ತಿ ಅಯ್ಯೋ ಅನ್ನಿಸ್ತಾಳೆ. ಓದಿಲ್ಲ. ನಾನು ಇವ್ರ ಮನೆಗೆ ಬಂದ್ರೆ ಇವಳು ಓದಲ್ಲ. ಅದಕ್ಕೆ ನಾನು ಹೇಳೋದು ಎಕ್ಸಾಮ್ ಆದ್ಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು. ಸುಳ್ಳು ಹೇಳ್ಬಿಡ. ಓದುತ್ತೀಯ ನೀನು? ಏನು ಓದಲ್ಲ. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿದಾಳೆ. ಏನ್ ಮಾಡ್ತಾಳೋ ಬಿಡ್ತಾಳೋ, ಇದನ್ನೊಂದು ಕರೆಕ್ಟಾಗಿ ಮಾಡ್ತಾಳಪ್ಪ. ಇದೊಂದು ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿರೋದು. ಜಾಸ್ತಿ ಅಕ್ಕ ಲಾಗಿಗೆಲ್ಲ ಹಾಕ್ಬೇಡ್ರಿ ಅಕ್ಕ. ಇವಾಗ್ಲೇ ಹಾಕ್ತೀನಿ. ಬೇಡ ಅಕ್ಕ, ನಾನ್ ಫಸ್ಟ್ ಮಾಡ್ಬೇಕು. ಜಲಸು ಗಿಲಸ್ ಏನಿಲ್ಲ. ಇನ್ನೇನು ಚಿರು ಇಲ್ಲಾಡು ಬಂಗಾರ. ಅಲ್ಲಾಡು ಇಲ್ಲಿ ಎತ್ತಿಟ್ಟೆ. ಓಯ್ ಹಾಯ್ ಮಾಡು ಚಿರು, ಹಾಯ್ ಮಾಡು. ಹಾಯ್. ನಮ್ಮ ಅರ್ಶಿನಿ ಅವ್ರ ಅಕ್ಕ ಮದುವೆಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಅವಳು ಸೀರೆ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ಲು, ಪಿನ್ ಎಲ್ಲ ಮಾಡಿ. ಜಸ್ಟ್ ಅವ್ರು ಅದನ್ನು ಉಟ್ಕೊಬೇಕಿತ್ತು ಅಷ್ಟೇ. ಇವಳು ಸಖತ್ ತೀಟ ಇರೋದ್ರಿಂದ ಅವಳು ಆ ಥರ ಪಿನ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಎತ್ಕೊಂಡಿದ್ರು ಮಂಚದ ಮೇಲೆ ಇಳಿದ್ಬಿಟ್ಟು ಅವಳಿಗೆ ಸಖತ್ತು ತೀಟೆ ಮಾಡ್ತಾಯಿದ್ಲು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಎಲ್ಲ ನಿನ್ನ ಬುದ್ಧಿನೇ ಕಲಿಸ್ಬಿಟ್ಟಿದ್ಯಾ ಅರ್ಶಿನಿ, ಸಖತ್ ಬಜಾರಿ ಇದ್ದಾಳೆ ಅಂತ ಅಂದ್ಬಿಟ್ಟು. ನಮ್ಮ ಅರ್ಶಿನಿನೂ ಅಷ್ಟೇ ಜಾಸ್ತಿ ಬಜಾರಿ ಇದ್ದಾಳೆ, ಜಾಸ್ತಿ ಬಾಯ್ ಮಾಡ್ತಾಳೆ. ಅವಳು ವ್ಲಾಗಲ್ಲಿ ಅಷ್ಟೊಂದು ಮಾತಾಡಲ್ಲ, ಆದರೆ ಸಖತ್ ಮಾತಾಡ್ತಾಳೆ ಅವಳು. ನಿಂತ್ಕೊಳಪ್ಪ, ನಿಂತ್ಕೊ. ಬತ್ತವಳು ಅವಳು. ಚಿರು ಪಿನ್ನಿಸ್ಕ, ಬಾಯಿಂದ ಪಿನ್ನಿಸ್ಕ ಹಾಕು. ಅವ್ಳ ಬಾಯಲ್ಲಿ ನಾವು ಪಿನ್ನಿಸ್ಕೊ. ಅರ್ಶಿನಿ ಇದ್ರೆ ಪಿನ್ನಿಸ್ಕೊಳಪ್ಪ. ಎಲ್ಲಿ ಬಾಯೆಲ್ಲ ಐತೆ ಚಿರು? ಬಾಯಲ್ಲಿ ನೋಡಿ. ಏ ಚಿರು, ಬಾಯಿಲ್ಲಿ ಅಲ್ಲಿ ಚಾಪೆ ಎಳಿಬಾರ್ದು. ಬಾರಪ್ಪ ಇಲ್ಲಿ, ಬಾಯಲ್ಲಿ ಚಾಕ್ಲೇಟ್ ಕೊಡ್ತೀನಿ. ಬಾಯಿಲಿ ಚಿರು, ಕಾಸು, ದುಡ್ಡು. ಇವಾಗ ವ್ಲಾಗ್ ಮಾಡಿ ಎಲ್ಲ ಕ್ಲೀನ್ ಮಾಡಿದೀನಿ ಅಕ್ಕ ಅಂತ ಅಂತವಳೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲ ನೀಟಾಗಿ ನಿಂತ್ಕೊಂಡವಳೆ. ಅರ್ಶಿನಿ ಅವ್ರ ಮನೆ ಹೋಮ್ ಟೂರ್ ಮಾಡ್ಬೇಕು ಫಸ್ಟ್. ಇದು ಅರ್ಶಿನಿ ಚಿಕ್ಕ ವಯಸ್ಸಿನ ಫೋಟೋ. ತೋರ್ಸ್ತೆ ನಾನು. ಅಕ್ಕ ಬೇಡ, ಅದನ್ನ ಹಾಕ್ಬೇಡ ಅಕ್ಕ. ನಾನು ಹಾಕ್ತೀನಿ. ಬೇಡ ಅಕ್ಕ, ನಾನು ಹಾಕದೆ. ಬೇಡ ಅಕ್ಕ. ಚೆನ್ನಾಗಿದ್ದಾಳೆ, ಅವಲೇ ಚೆನ್ನಾಗಿದ್ದಾಳೆ. ಹೂ ತರ ಇದ್ಲು, ಇವಾಗ ಹೂಕೋಸ್ಕರ ಆಗ್ಬಿಟ್ಟವಳೆ. ಅಲ್ಲ, ಇವಾಗ ಹೂಕೋಸ್ಕರ ಇದ್ದಿದ್ದು ಹೂ ತರ ಆಗೋಗ್ಬಿಟ್ಟು. ನಾನು ಏನಮ್ಮ ಅರ್ಶಿನಿ? ಮಿಸ್. ಹೌದು. ನಾನು PUC ಓದಿದ್ದು ಶೇಷಾದ್ರಿಪುರಂ ಕಾಲೇಜಲ್ಲಿ. ಅಲ್ಲಿ ನಾವು ಔಟ್ಪುಟ್ ಆದಾದಮೇಲೆ ನಾವು ಯಾವತ್ತೂ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿರಲಿಲ್ಲ. ಸೊ ಕಾಲೇಜ್ ಕಡೆಯಿಂದನೇ ಮೀಟ್ ಆ್ಯಂಡ್ ಗ್ರೀಟ್ ಅಂತ ಅಂದ್ಬಿಟ್ಟು ಶೇಷಾದ್ರಿ ಸಮ್ಮಿಲನ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು, ಅಲ್ಲಿಗೆ ಹೋಗಿದ್ದು. ಇವಳು ನನ್ನ ಫ್ರೆಂಡ್ ಉಷಾ.
ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ ಇಲ್ಲೇ ನಾವು ಕೇಳ್ತಾ ಇದ್ದಿದ್ದು, ನೀವು ನಮ್ಮ ಕ್ಲಾಸಿಗೆ ಕಂಬೈಂಡ್ ಆಗ್ತಾ ಇದ್ರಿ. A2ಗೆ ನೀವು ಕಂಬೈಂಡ್ ಆಗ್ತಾ ಇದ್ದಿದ್ದು. ಹಾಂ, ಆ 1/4 ಗಂಟೆ ಗ್ಯಾಪ್ ಸಿಕ್ಕರಲ್ಲ, 5 ನಿಮಿಷ ಲೇಟಾಗಿ ಬಿಡೋರು, 5 ನಿಮಿಷ ಬೇಗ ತಗೊಳ್ಳೋರು. ಎಲ್ಲರೂ ನಮಸ್ಕಾರ. ಖುಷಿ ಅನ್ನೋದು ಅರ್ಥ ಆಗ್ತಾ ಇದೆ. ಧನ್ಯವಾದಗಳು. ಇಲ್ಲೇ ತಾನೇ ಗ್ರೂಪ್ ಫೋಟೋ ತೆಗ್ಸಿದ್ದು. ನನ್ನ ಹತ್ರ ಇದೆ ಅದು ಫೋಟೋ ಕಳ್ಸಿದ್ದೀನಿ. ದೇವ ಬರುತ್ತೆ ದೇವ ಬರುತ್ತೆ. ಇದು ವುಡ್ ಎಲ್ಲ ಹಾಕ್ಸಿರ್ಲಿಲ್ಲ ನಾವಿದ್ದಾಗ, ಜಸ್ಟ್ ಅದು ಸಿಮೆಂಟ್ ಇತ್ತು. ಹೌದು, ಸರಿ ಪ್ಯಾಂಟ್ ಕೊಡೆ ಮಾಡ್ಕೊಂಡು ನಮ್ಮ ಅಮ್ಮನ ಹತ್ರ ಉಗಿಸ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವಿದ್ದಾಗ ಮಾಡಿದಿದ್ರೆ ಇನ್ನ ಚೆನ್ನಾಗಿದೆ ಆಕ್ಚುಲಿ. ಇಲ್ಲ, ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ. ನಾನು PU ಕಾಲೇಜು, ಸ್ಕೂಲ್ ಎಲ್ಲ ಅಷ್ಟೇ. ನಾನು ನಾವು ಈ ಕಾಲೇಜಿಗೆ ಸೇರ್ಕೊಂಡಾಗ ಈ ಕಾಲೇಜ್ ಕಟ್ಟಿ ಜಸ್ಟ್ 1 ವರ್ಷ ಆಗಿತ್ತು ಅಷ್ಟೇ. ಅಂದರೆ ನಾವೇ 2ನೇ ಬ್ಯಾಚು, ಇನ್ನು 1 ಬ್ಯಾಚ್ ಕೂಡ ಔಟ್ಪುಟ್ ಆಗಿರಲಿಲ್ಲ. ನಾವು ಫಸ್ಟ್ ಇಯರಿಗೆ ಜಾಯ್ನ್ ಆದಾಗ ಫಸ್ಟ್ ಬ್ಯಾಚ್ ಅವರು ಸೆಕೆಂಡ್ ಇಯರಲ್ಲಿದ್ದರು. ಈ ಕಾಲೇಜ್ ಬೇಸ್ಮೆಂಟಲ್ಲಿ ಲ್ಯಾಬ್ಗಳೆಲ್ಲ ಇರೋದು. ಸೊ ನಾವಿದ್ದಾಗ ಒಂದೊಂದೇ ಲ್ಯಾಬ್ ಇತ್ತು, ಇವಾಗೆಲ್ಲ 2 ಲ್ಯಾಬ್ ಮಾಡಿದ್ದಾರೆ. ದಿವ್ಯಾ, ನವ್ಯಾ, ಲತಾ, ಆಯ್ ಮಾಡ್ರಿ. ನಾನು ಇನ್ನು ನನ್ನ ಬ್ಲಾಗಿಗೆ ಹಾಕ್ತೀನಿ ಇವತ್ತು. ಕೀರ್ತನ್ ತಿರ್ಗೋ, ಕೀರ್ತನ್ ವಿಡಿಯೋ ಮಾಡ್ಕೊಂಡು ಅಂದ್ಮೇಲೆ ಅಲ್ಲ ಆ ಕಡೆ ಹೋಗೋದು. ಹಾಯ್ ಮಾಡು ಸುಹಾಸ್. ಹಂಗೆ ನಿನ್ನೆ ಹಾಕ್ತೀನಿ ಫಸ್ಟು. ಕಾಲೇಜಿಗೆ ಹೋಗ್ಬೇಕಾದ್ರೆ ನಮಗೆ ಕ್ಲಾಸ್ ತೊಗೊತಾ ಇದ್ದಿದ್ದು ಎಷ್ಟೊಂದು ಜನ ಫ್ಯಾಕಲ್ಟೀಸು ಇವಾಗ ಚೇಂಜ್ ಆಗಿದ್ದಾರೆ. ಇವಾಗಿರೋ ಫ್ಯಾಕಲ್ಟೀಸ್ನೆಲ್ಲ ನಿಲ್ಲಿಸ್ಬಿಟ್ಟು ಗ್ರೂಪ್ ಫೋಟೋ ತೆಗೆಸ್ತಾ ಇದ್ರು. ಅದೆಲ್ಲ ಆದಮೇಲೆ ಕಾಲೇಜ್ ಕಡೆಯಿಂದನೇ ಊಟ ಇತ್ತು. ಸೊ ಅಲ್ಲಿಂದ ಊಟ ಮಾಡಿಕೊಂಡು ನನ್ನ ಫ್ರೆಂಡ್ಸಿಗೆಲ್ಲ ಬಾಯ್ ಹೇಳ್ಬಿಟ್ಟು ಕಾಲೇಜಿಂದ ಹೊರಟೆ. ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರೋದ್ರಿಂದ ನಮಗೆ ತುಂಬ ಬೇಕಾಗಿರೋದು ಒಬ್ರದ್ದು ಮದುವೆ ಇತ್ತು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನನ್ನ ತಮ್ಮ ಗಾಡಿ ಓಡಿಸ್ತಾ ಇದ್ದ. ನನ್ನ ತಮ್ಮ ಹಿಂದೆಗಡೆ ಕೂತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ. ನಾವು ಹೋಗಿದ್ದು ರಿಸೆಪ್ಷನ್ಗೆ, ಬಿಕಾಸ್ ನಾನು ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕಿತ್ತು. ಅದಕ್ಕೆ ನಾನು ಮುಹೂರ್ತಕ್ಕೆಲ್ಲ ಹೋಗೋದಕ್ಕಾಗಲಿಲ್ಲ. ನನ್ನ ತಮ್ಮ ಫೋಟೋ ತೆಗಿಸ್ಕೊತಿರಲಿಲ್ಲ. ಚೆನ್ನಾಗಿ ರೆಡಿಯಾಗಿದ್ದ ಅಂತಂದ್ಬಿಟ್ಟು ಕರ್ತಿ ನಿಂತ್ಕೊ ಫೋಟೋ ತೆಗಿತೀನಿ ಅಂತ ಇದೆ. ಆದರೂ ನಿಂತ್ಕೊಳ್ಳೋದಕ್ಕೆ ಸಖತ್ ಅಯ್ಯೋ ಅನ್ನಿಸ್ತಾ ಇದ್ದ. ನನ್ನ ತಮ್ಮನ ಫ್ರೆಂಡ್ ಕೂಡ ಮದುವೆಗೆ ಬಂದಿದ್ದ. ಅಂದರೆ ಇವರಿಬ್ಬರು ಮಿಸ್ ಆಗಿ ಮೀಟ್ ಆಗಿತ್ತು. ಇವನು ಅವನ ಹೈಸ್ಕೂಲ್ ಫ್ರೆಂಡು. ಇವನು ಕೂಡ ಚೆನ್ನಾಗಿ ಮಾತಾಡಿಸ್ದ. ಹಂಗೆ ಅವ್ರ ಪೇರೆಂಟ್ಸ್ ಕೂಡ ಬಂದಿದ್ದರು. ಅವ್ರು 3 ಜನದ್ದು ನಿಲ್ಲಿಸ್ಬಿಟ್ಟು ಫ್ಯಾಮಿಲಿ ಫೋಟೋ ತೆಗಿತೀವಿ ಅಂತಂದ್ಬಿಟ್ಟು ನನ್ನ ತಮ್ಮ ಫೋಟೋ ತೆಗಿತಾ ಇದ್ದ. ಸೊ ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟು. ಇದೇ ಹಾಲಿಗೆ ನಾವು ಮದುವೆಗೆ ಹೋಗಿದ್ದಿದ್ದು. ಸೊ ಈ ಒಂದು ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲಿಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.